ನಮಸ್ತೆ ಎಲ್ರಿಗೂ, ನಾನು ಸಾಕ್ಷಿ ಸುನೀಲ್. ಇನ್ನೊಂದು ಸ್ವಲ್ಪ ಖುಷಿ ವಿಷಯ ಹೇಳ್ಬೋದು. ಸ್ವಲ್ಪ ಅಲ್ಲ, ಜಾಸ್ತಿ ಖುಷಿ. ಕೆಲವೊಂದು ವಿಷಯಗಳನ್ನು ನಾನು ಹಂಚ್ಕೊಳ್ಬೇಕಾಗ್ತದೆ. ಒಂದು, ನಮ್ಮ ಸುರತ್ಕಲ್ನಲ್ಲೇ ತುಂಬ ಕಡೆ ಮದ್ದು ಮಾಡಿದ್ದಾರೆ. ಲಾಸ್ಟಿಗೆ ಅವರಿಗೆ ನನ್ನ ನಂಬರ್ ಸಿಕ್ಕಿದೆ, ಹಾಗೆ ನನಗೆ ಫೋನ್ ಮಾಡಿದರು. ಅವರ ನಾಯಿಯ ಕಣ್ಣಿಗೆ ಕ್ಯಾನ್ಸರ್ ಥರ ಆಗಿದೆ. ಹಾಗೆ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು ಆ ಮಗು. ಸೊ ನನಗೆ ಹೇಳುವಾಗ ನಾನು ನೋಡಿದೆ, ವಿಡಿಯೋ ತೊಗೊಂಡೆ. ಅದು ನಾಯಿ ತೊಗೊಂಡು ಕರ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಅಂತ ಹೇಳಿದ್ರು. ಅದಕ್ಕೆ ನಾನು ಎಂತ ಮಾಡಿದೆ, ವಿಡಿಯೋ ತೊಗೊಂಡು ನಮ್ಮ ಉಪದೇಶರ ಹತ್ರ ಹೋದೆ. ಅವರು ಮದ್ದು ಕೊಟ್ಟರು. ಮದ್ದು ಕೊಟ್ಟಾದ ಮೇಲೆ ಅದನ್ನೇ ಮದ್ದು ಕಂಟಿನ್ಯೂ ಮಾಡಿದೆ. ಮಾತ್ರ ಮುಗ್ದ ಮೇಲೆ ನಾನು ಹೇಳಿದೆ, ಒಂದು ಸಲ ಇಂಜೆಕ್ಷನಿಗೆ ಹೋಗುವ, ಹೇಗಾದರೂ ಮಾರಿ ಕರ್ಕೊಂಡು ಹೋಗೋಣ ಅಂತ ಹೇಳಿದೆ. ಹಾಗೆ ಅವರು ಆಯಿತು ಮೇಡಮ್, ನಾವು ಕರ್ಕೊಂಡು ಬರುವ ಅಂತ ಹೇಳಿದರು. ಕರ್ಕೊಂಡು ಹೋಗಿದ್ರು. ಒಂದು ಇಂಜೆಕ್ಷನ್ ಆಯಿತು. ಇವತ್ತು 2ನೇ ಇಂಜೆಕ್ಷನ್. ಒಂದು ಇಂಜೆಕ್ಷನ್ ಕಂಪ್ಲೀಟ್ ಆಗಿ ಇವತ್ತಿಗೆ 15 ದಿವಸ. ಇವತ್ತು 2ನೇ ಇಂಜೆಕ್ಷನ್. ಆ ಮಗು ಹೇಗಿದೆ ಅಂತ ಹೇಳಿ ನಾನೊಂದು ಚಿಕ್ಕದೊಂದು ಇಲ್ಲಿ ವಿಡಿಯೋ ಹಾಕ್ತೇನೆ, ಬಿಫೋರ್ ಆಫ್ಟರ್ ಅಂತ ಹೇಳಿ. ಸಿಕ್ಕಾಗ ನನಗೆ ಹೇಗಿತ್ತು, ಆಮೇಲೆ ನನಗೆ ಹೇಗೆ ಆಯಿತು ಆ ಮಗು ಅಂತ ಹೇಳಿ ನಾನು ಹಾಕ್ತೇನೆ. ಯಾಕೆ ಹೇಳಿದರೆ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಇದೆ. ಪ್ರಯತ್ನ ಒಂಚೂರು ಪಡಬೇಕಷ್ಟೆ, ನಂಬಿಕೆ ಇಡಬೇಕಷ್ಟೆ. ಆ ಮೆಡಿಸನಲ್ಲಿ ಕಡಿಮೆ ಆಗ್ತದಾ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಇರ್ತದಲ್ಲ, ಅದನ್ನು ತೆಗೆದು ಬಿಡಿ. ಖಂಡಿತವಾಗ್ಲೂ ಮೆಡಿಸನಲ್ಲಿ ಕಡಿಮೆ ಆಗ್ತದೆ. ಈ ಮಗುವಿನ ಕಣ್ಣಿಗೂ, ಆಗ ಇದ್ದ ಕಣ್ಣಿಗೂ ಈಗ ಇರುವ ಕಣ್ಣಿಗೂ ವ್ಯತ್ಯಾಸ ನೀವೇ ನೋಡ್ಬೋದು. ಮತ್ತು ನಾನು ಸುಧಾನಾ ಸಾರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಯಾಕೆ ಹೇಳಿದರೆ, ಪ್ರಯತ್ನ ಮಾಡುವ ಅಂತ ಹೇಳ್ತಾರೆ. ನಾನು ಇಷ್ಟು ವರ್ಷದಲ್ಲಿ ನಾನು ಅವರನ್ನು ನೋಡ್ತಾ ಇದ್ದೇನೆ. ವನಸುಮ ಕ್ಲಿನಿಕ್ ಅಲ್ಲ, ಅವರದು ವೆಟನರಿ ಕ್ಲಿನಿಕ್. ಇಷ್ಟು ಸಮಯದಿಂದ ನಾನು ನೋಡ್ತಾ ಇದ್ದೇನೆ ಅವರನ್ನು. ಅವರು ಪ್ರಯತ್ನ ಪಡುವ ಹೇಳ್ತಾರಲ್ಲ, ಪ್ರಯತ್ನ ಮಾಡ್ಬೋದು ಹೇಳುವಾಗ ಉಂಟಲ್ಲ, ಅದು ಒಂದು ಹೋಪ್ಸ್ ನನಗೆ ಸರಿ ಆಗ್ತದೆ ಅಂತ ಹೇಳಿ. ಇವೊಂದು ಕೂಡ ಅಷ್ಟೇ, ಈ ಮಗುವಿದು ಕೂಡ ಅಷ್ಟೇ, ಪ್ರಯತ್ನ ಪಡುವ ಅಂತ ಹೇಳಿದರು. ಪ್ರಯತ್ನ ಪಟ್ಟದಕ್ಕೆ ಇವತ್ತು ಫಲ ಸಿಕ್ಕಿದೆ. ಸೊ ತುಂಬ ಖುಷಿ ಆಗ್ತದೆ. ಎಷ್ಟು ನೋವಿರ್ಬೋದು ಹೇಳಿದರೆ, ಅವರು ಸ್ಪ್ರೇ ಎಲ್ಲ ಹೊಡೆದಿದ್ದಾರೆ ಆ ನೋವಿಗೆ. ಯಾರು ಮನೆಯವರು ಯಾರೋ ಒಬ್ರು ಹೇಳಿದ್ರಂತೆ ಸ್ಪ್ರೇ ಹೊಡೆದು ಸರಿ ಆಗ್ತದೆ ಅಂತ ಹೇಳಿ. ಅದಕ್ಕೆ ಇನ್ನಷ್ಟು ನೋವು ಕೊಟ್ಟಿದ್ದಾರೆ. ಆ ನೋವಿಗೂ ಕೂಡ ಪುನಃ ಇನ್ನಷ್ಟು ಸ್ಪ್ರೇ ಹೊಡೆದು ನೋವು ಕೊಟ್ಟಿದ್ದಾರೆ. ಬಟ್ ಮದ್ದಿನಿಂದ, ಇಂಜೆಕ್ಷನ್ನಿಂದ ಆ ಮಗು ಇವತ್ತು ಸುಮಾರು 75% ಗುಣಮುಖ ಆಗಿದೆ. ಇನ್ನು 25% ಇದೆ, ಗುಣಮುಖ ಆಗ್ತದೆ, ನಾವು ಪ್ರಯತ್ನ ಪಟ್ಟದಕ್ಕಾಗಿ. ಸೊ ಕ್ಯಾನ್ಸರಿಗೆ ಸರ್ಜರಿ ಒಂದೇ ಔಷಧ ಅಲ್ಲ, ಟ್ಯಾಬ್ಲೆಟಿಂದ, ಇಂಜೆಕ್ಷನಿಂದ ಕೂಡ ಸರಿ ಮಾಡ್ಬೋದು. ಆದಷ್ಟು ಶೇರ್ ಮಾಡಿ ಆಯಿತಾ ಇದನ್ನು. ಯಾಕೆ ಹೇಳಿದ್ರೆ, ಒಂದಷ್ಟು ನಾಯಿಗಳ ವಿಷಯ ಎಲ್ಲ ಬರುವಾಗ ಕ್ಯಾನ್ಸರ್, ವಜೈನದ ಕ್ಯಾನ್ಸರ್ ಇರ್ತದೆ, ಇಲ್ಲ ಮೇಲ್ ಡಾಗ್ಸಿಗೆ ಯೂರಿನ್ ಪಾಸ್ ಮಾಡೋ ಜಾಗದಲ್ಲಿ ಕ್ಯಾನ್ಸರ್, ಹೊಟ್ಟೆಯಲ್ಲಿ ಕ್ಯಾನ್ಸರ್, ಕಣ್ಣಿಯಲ್ಲಿ ಕ್ಯಾನ್ಸರ್, ಕಿವಿಯಲ್ಲಿ ಕ್ಯಾನ್ಸರ್, ಬೆನ್ನಲ್ಲಿ ಎಲ್ಲ ಇರ್ತದೆ. ಸೊ ಇಂಥವರಿಗೆ ಶೇರ್ ಮಾಡಿ. ಯಾಕೆ ಹೇಳಿದರೆ, ಮದ್ದಿಂದನೂ ಗುಣ ಮಾಡಬಹುದು ನಾವು ಕ್ಯಾನ್ಸರನ್ನು. ಆಯಿತಾ? ಥ್ಯಾಂಕ್ ಯು ಸೋ ಮಚ್.